ಸಾಮಾನ್ಯವಾಗಿ ಕಾಲೇಜ್ ಹುಡುಗಿಯರು ಯುವತಿಯರು ಲವ್ ಮಾಡೋದು, ಬ್ರೇಕಪ್ ಮಾಡ್ಕೊಳ್ಳೋದು, ಲವಲ್ಲಿ ಮೋಸ ಹೋಗೋದು ಸಾಮಾನ್ಯ. ಆದರೆ ಈ ಪ್ರಕರಣದಲ್ಲಿ ಮದುವೆಯಾಗಿ 2 ಮಕ್ಕಳಿರುವಂತಹ ಗೃಹಿಣಿ ಲವ್ ಮಾಡಿ ಮೋಸಕ್ಕೊಳಗಾಗಿದ್ದಾಳೆ. ಹೇಗೆ, ಯಾರಾಕೆ? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಬಾಯ್ ಫ್ರೆಂಡ್ ನಂಬಿ ಮೋಸ ಹೋದ ಮಹಿಳೆ, ಗಂಡನನ್ನ ಬಿಟ್ಟು ಬಾಯ್ ಫ್ರೆಂಡ್ ಜೊತೆ ಸಂಸಾರ, ಗರ್ಲ್ ಫ್ರೆಂಡ್ಗೆ ಕೈ ಕೊಟ್ಟು ಇನ್ನೊಂದು ಮದುವೆಗೆ ಸಿದ್ಧನಾದ ಲವರ್ ಬಾಯ್. ಸುಂದರವಾದ ಜೀವನ, ಗಂಡ ಮಕ್ಕಳು ಅಂತ ನೆಮ್ಮದಿಯಾಗಿದ್ದ ಈ ಗೃಹಿಣಿಗೆ ಅದೇನಾಗಿತ್ತೋ ಏನೋ ಗೊತ್ತಿಲ್ಲ. ತಾಳಿ ಕಟ್ಟಿದ ಗಂಡನನ್ನ ಬಿಟ್ಟು ಹಳೆಯ ಲವರ್ ಜೊತೆ ಕಳೆದ 1.5 ವರ್ಷದಿಂದ ಜೀವನ ನಡೆಸ್ತಾ ಇದ್ಲು. ಬೆಂಗಳೂರಿನ ವಿದ್ಯಾರಣ್ಯಪುರಂ ಬಳಿಯ ಸಿಂಗಾಪುರದ ನಿವಾಸಿಯಾಗಿರೋ ಮಿಸ್ಟರ್ ರವಿ ಮದುವೆಯಾಗಿದ್ದ ತನ್ನ ಹಳೆಯ ಪ್ರೇಯಸಿಯ ತಲೆ ಕೆಡಿಸಿ ಗಂಡನನ್ನ ಬಿಟ್ಟು ಬರುವಂತೆ ಮಾಡಿದ್ದ. ಇನ್ನು ಗಂಡ ಮಕ್ಕಳನ್ನ ಬಿಟ್ಟು ರಿಲೇಶನ್ಶಿಪ್ ನಲ್ಲಿದ್ದಂತಹ ರವಿ ತಾನೇ ಮದುವೆ ಆಗೋದಾಗಿ ನಂಬಿಸಿ ಈಕೆಯೊಂದಿಗೆ ವಿದ್ಯಾರಣ್ಯಪುರದ ಬಳಿ ಇರುವಂತಹ ಎಂಎಸ್ ಪಾಳ್ಯದಲ್ಲಿ ಬಾಡಿಗೆ ಮನೆಯಲ್ಲಿ ಗುಟ್ಟಾಗಿ ಸಂಸಾರ ನಡೆಸ್ತಾ ಇದ್ದ. ಇನ್ನು ಗಂಡ ಬಿಟ್ರು ಜೀವನ ಚೆನ್ನಾಗಿಯೇ ಇದೆ ಅಂತ ರವಿಯೊಂದಿಗೆ ಕಳೆದ 1.5 ವರ್ಷದಿಂದ ಜೀವನ ನಡೆಸ್ಕೊಂಡು ಬಂದಿದ್ಲು. ಆದ್ರೆ ರವಿ ತನ್ನ ತಂದೆ ತಾಯಿ ಅಕ್ಕ ಭಾವನ ಮಾತ್ ಕೇಳಿ ಇನ್ನೊಂದು ಮದುವೆ ಆಗೋದಕ್ಕೆ ಸಿದ್ಧನಾಗಿದ್ದಾನೆ. ಇನ್ನು ಈ ವಿಚಾರ ಪ್ರೇಯಸಿಗೆ ತಿಳಿದು ರವಿ ಮತ್ತು ಕುಟುಂಬದ ಜೊತೆ ಮಾತನಾಡಿದ್ದಾಳೆ. ನಿಮ್ಮ ಮಗನಿಂದ ನಾನು ಸಾಕಷ್ಟು ಸಲ ಪ್ರೆಗ್ನೆಂಟ್ ಆಗಿದ್ದೀನಿ, ಈಗಲೂ ಸಹ ನಾನು ಪ್ರೆಗ್ನೆಂಟ್, ನನ್ ಬಿಟ್ಟು ಇನ್ನೊಂದು ಮದುವೆ ಮಾಡಿಸೋದು ಸರಿ ಇಲ್ಲ ಅಂತ ಸಹ ಕೇಳ್ಕೊಂಡಿದ್ದಾಳೆ. ನನಗೆ ಮದುವೆಗೆ ಮುಂಚೆ ಒಬ್ರ ಜೊತೆಗೆ ಲವ್ ಇತ್ತು. ಅವರು ನನ್ನ ಮದುವೆ ಆದಮೇಲೆ ನನಗೆ ಬ್ರೈನ್ ವಾಶ್ ಮಾಡಿದ್ರು. ನಾನು ನಿನ್ನನ್ನೇ ಲವ್ ಮಾಡ್ತಾ ಇದ್ದೀನಿ, ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ ಅಂತೆಲ್ಲ ಹೇಳಿ ನನ್ನನ್ನು ತುಂಬ ಫೋರ್ಸ್ ಮಾಡಿದ್ಮೇಲೆ ಕರ್ಕೊಂಡು ಬಂದರು. ನನ್ನನ್ನು ಮನೆ ಮಾಡಿ ಇಟ್ಬಿಟ್ಟು 1.5 ಇಯರಿಂದ ನನ್ನ ಜೊತೆಗೆ ಇದ್ದಾರೆ ಸರ್ ಅವರು. ಇವಾಗ ಕೇಳಿದೆ ಸಡನ್ನಾಗಿ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಯಾವಾಗ ರವಿ ಇನ್ನೊಂದು ಮದುವೆ ಆಗೋದಕ್ಕೆ ಎಂಗೇಜ್ಮೆಂಟ್ ಮಾಡಿಕೊಳ್ಳೋದಕ್ಕೆ ಮುಂದಾದ್ನೋ ವಿಚಾರ ತಿಳಿದಂತಹ ಈಕೆ ತನಗೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾಳೆ. ಜೊತೆಗೆ ಮಹಿಳಾ ಆಯೋಗಕ್ಕೂ ದೂರನ್ನ ಕೊಟ್ಟಿದ್ದಾಳೆ. ರವಿ ನನ್ನನ್ನ ಉಪಯೋಗಿಸಿಕೊಂಡಿದ್ದಾನೆ, ನನ್ನ ಜೊತೆ ದೈಹಿಕ ಸಂಪರ್ಕದಲ್ಲಿದ್ದ. ಆತ ಖಾಸಗಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಚಾಲಕನಾಗಿದ್ದು ಮಗುವನ್ನ ಸಹ ಬಲವಂತವಾಗಿ ತೆಗೆಸಿದ್ದಾನೆ. ರವಿಯನ್ನ ಕರೆಸಿ ಬುದ್ಧಿ ಹೇಳಿ ನನ್ನ ಜೊತೆ ಇರುವಂತೆ ಮಾಡಿ ಅಂತ ಕೇಳ್ಕೊಂಡಿದ್ದಾಳೆ. ಮದುವೆನೂ ಮಾಡ್ಕೊತೀನಿ ಅಂತಾನೆ ಹೇಳಿದ್ರು. ಇವಾಗ ನೋಡಿದ್ರೆ ಇಲ್ಲ, ನಾನು ಅಕ್ಕನ ಫೋರ್ಸ್ಗೆ ಅಮ್ಮನ ಫೋರ್ಸ್ಗೆ ನಾನು ಮದುವೆ ಆಗ್ತಾ ಇದ್ದೀನಿ, ನಿನ್ನನ್ನು ನೋಡ್ಕೊತೀನಿ ಮದುವೆ ಮಾಡ್ಕೊಂಡ್ರೆ ಅಂತ ಹೇಳ್ತಾ ಇದ್ದಾರೆ. ನಾನು ಏನಕ್ಕೆ ಈ ಥರ ನನಗೆ ಲೈಫ್ ಬೇಡ ನನಗೆ ಅಂತೆಲ್ಲ ಹೇಳ್ಬಿಟ್ಟು ನಾನು ಜಗಳ ಮಾಡಿರೋದಕ್ಕೆ ಸ್ಟೇಷನಲ್ಲೂ ಕೂಡ ಕಂಪ್ಲೇಂಟ್ ಆಯಿತು. ಹೋಗಿ ಹಾಸ್ಪಿಟ್ಲ್ ಹತ್ರ ಎಲ್ಲ ನಾನು ಹೊಡೆದು ಸ್ವಲ್ಪ ಜಗಳ ಮಾಡಿದ್ದಕ್ಕೆ ಅವ್ರ ಮಾಮ ಪೊಲಿಟಿಕಲಿ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಕೇಸ್ನೆಲ್ಲ ವಾಪಸ್ ತಗೋ ಅಂತೆಲ್ಲ ಇದು ಮಾಡಿದ್ರು. ನಾನು ಮದುವೆ ಆದರೆ ನಿನ್ಗೇನು ಪ್ರಾಬ್ಲಮ್ ಇದೆ, ನಾನು ನೋಡ್ಕೊತೀನಲ್ವಾ ಅಂತ ಹೇಳ್ತಾ ಇದ್ದಾರೆ. ನನಗೆ ಮೋಸ ಮಾಡ್ತಾ ಇದ್ದಾರೆ ಸರ್. ಅತ್ತ ಕಟ್ಕೊಂಡ್ ಗಂಡ ಮಕ್ಕಳನ್ನ ಬಿಟ್ಟು ರವಿಯನ್ನ ನಂಬಿ ಬಂದಿದ್ದ ಈಕೆ ಈಗ ಗಂಡನ ಮನೆಯೂ ಇಲ್ದೆ ಇತ್ತ ಪ್ರೀತಿ ಹೆಸರು ಹೇಳಿ ನೀನೇ ಬೇಕು ಅಂತ ನಂಬಿಸಿ ನಡು ನೀರಲ್ಲಿ ಈಕೆಯನ್ನ ಬಿಟ್ಟಿದ್ದು ಈಗ ತನ್ನ ಜೀವನ ಹೇಗೆ ಅನ್ನೋ ಚಿಂತೆಯಲ್ಲಿದ್ದಾಳೆ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.